ಆತ್ಮೀಯ ಎಲ್ಲ ಆಹ್ವಾನಿತ ಬಂಧುಗಳೇ, ಇದುವರೆಗೂ ಕೂಡ ಮಾತನಾಡಿದಂಥ ಭಾಷಣಕಾರರು ದೇವರದಾಸ್ ಮೈನವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಬೆಳಕನ್ನು ಚೆಲ್ಲಿದ್ದಾರೆ. ಬಹುಶಃ ದೇವರದಾಸ್ ಮೈನವರು ಬಸವಣ್ಣವರ ಕಾಲಕ್ಕಿಂತಲೂ ಕೂಡ ಪೂರ್ವದವರು ದೇವರದಾಸ್ ಮೈನವರು. ಬಹುಶಃ ಅವರ ಹುಟ್ಟು ಮತ್ತು ನಿಧನದ ದಿನಾಂಕಗಳು ಸರಿಯಾಗಿ ಎಲ್ಲಿ ಕೂಡ ಸಿಕ್ಕಿಲ್ಲ. ಇದುವರೆಗೂ ಕೂಡ ಚರಿತ್ರಕಾರರಿಗೆ ಎಲ್ಲೂ ಕೂಡ ಸಿಕ್ಕಿಲ್ಲ. ಬಹುಶಃ ಅವರ ಎಲ್ಲ ಕಾರ್ಯಾಚರಣೆಗಳು ಕೂಡ 11ನೇ ಶತಮಾನದಲ್ಲಿ 1100ನೇ ಇಸ್ವಿಯಲ್ಲಿ, ಈಗ 2226ನೇ ಇಸ್ವಿಯಲ್ಲಿ ನಾವಿದ್ದೀವಿ. ಇವರು ಕಾರ್ಯಾಚರಣೆ ನಡೆಸಿದ್ದಂಥ ಎಲ್ಲ ಸಂದರ್ಭ ಯಾವುದು ಅಂದರೆ 1100ನೇ ಇಸ್ವಿಯಲ್ಲಿ. 1100ನೇ ಇಸ್ವಿ ಅಂತ ಹೇಳಿದ್ರೆ ಹೀಗೆ 1100 ವರ್ಷಗಳ ಹಿಂದೆ ಅವರು ನಡೆಸಿದಂಥ ಕಾರ್ಯಾಚರಣೆಗಳು ಬಹುಶಃ ಬಹಳ ನಿಧಾನವಾಗಿ ಬೆಳಕಿಗೆ ಬಂದಂಥ ವಿಚಾರ. ದೇವರದಾಸ್ ಬಸವಣ್ಣನವರು 12ನೇ ಶತಮಾನದಲ್ಲಿ ಭಾಳಷ್ಟು ವಿಚಾರ ಕ್ರಾಂತಿಯನ್ನು ಮಾಡಿ ಇಡೀ ಲೋಕಕ್ಕೆ ಒಬ್ಬ ಕಾಯಕ ಯೋಗಿಯಾಗಿ ಬೆಳಕನ್ನು ಬೇಗ ಅವರು ಪ್ರಚಲಿತಕ್ಕೆ ಬಂದರು. ಆದರೆ ದೇವರದಾಸ ಮೈನವರ ಸ್ಫೂರ್ತಿಯಿಂದಲೇ ಕೂಡ ಬಸವಣ್ಣವರು ಕೂಡ ತಮ್ಮ ವಚನಗಳನ್ನು, ತಮ್ಮ ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಿದ್ರು ಅಂತಕ್ಕಂಥ ಉಲ್ಲೇಖ ಸಾಕಷ್ಟಿದೆ. 2100ನೇ ಇಸ್ವಿಯ ಆಜುಬಾಜಲ್ಲಿ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಮುದನೂರು ಗ್ರಾಮದಲ್ಲಿ ಅವರು ಹುಟ್ಟಿದಂಥ ಒಂದು ಇತಿಹಾಸ ಇದೆ. ಹುಟ್ಟಿ ಅಲ್ಲಿ ಒಂದು ಸೀರೆ ನೇಯ್ತಕ್ಕಂಥ, ಬಟ್ಟೆ ನೇಯ್ತಕ್ಕಂಥ ಕಾಯಕದಲ್ಲಿ ಅವರು ತೊಡಗಿ, ಅವರ ಶ್ರೀಮತಿ ದುಗ್ಗಲೆ ಅಂತಕ್ಕಂಥ, ಅವರ ಶ್ರೀಮತಿಯವರು ದುಗ್ಗಲೆ ಅಂತಕ್ಕಂಥವರು, ಅವರು ಕೂಡ ಬಹಳಷ್ಟು ಗಂಡ ಹೆಂಡತಿ ಇಬ್ಬರು ಕೂಡ ಈ ನೇಯ್ಗೆಯನ್ನು ಅವಲಂಬಿಸಿ ಭಾಳ ಒಳ್ಳೊಳ್ಳೆ ವಿಚಾರಧಾರೆಗಳನ್ನು ಜನರಲ್ಲಿ ಬಿತ್ತುವಂಥ ಕೆಲಸವನ್ನು 11ನೇ ಶತಮಾನದಲ್ಲೇ ಮಾಡಿಕೊಂಡು ಬಂದು, ಬಹುಶಃ ಸುಮಾರು ಅವರು ಕೆಲವು ಚರಿತ್ರೆಯಲ್ಲಿ 300 ಚಿಲ್ಲರೆ ವಚನಗಳನ್ನು ಬರೆದಿದ್ದಾರೆ ಅಂತ ಕೆಲವು ಹೇಳ್ತಾರೆ. ಇನ್ನೂ ಕೆಲವರು 176 ಬರೆದಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಅವರು ದೇವಾಂಗ ಸಮುದಾಯಕ್ಕೆ ಸೇರಿದಂಥವರು ಆಗಿದ್ದರು. ಯಾರು? ಜೇವರ ದಾಸಮಯ್ಯನವರು. ಬಹುಶಃ ಅವರ ಪ್ರಭು ಅವರು ಹೇಳ್ದಂಗೆ ಅವರ ಹೆಸರಲ್ಲಿ ಜೇಡರ ಮತ್ತು ದೇವರ ಅನ್ನುವಂಥ ತರ್ಕ ಇವತ್ತು ಕೂಡ ಇದೆ. ಹಲವಾರು ಇತಿಹಾಸಕಾರರು ಕೂಡ ದೇವರ ದಾಸಮಯ್ಯ, ಜೇಡರ ದಾಸಮಯ್ಯ ಇಬ್ಬರೂ ಕೂಡ ಒಂದೇ. ಇವರು ದೇವಾಂಗ ಸಮುದಾಯದಲ್ಲಿ ಬೆಳೆದಂಥವರು. ಬಹುಶಃ 1200 ವರ್ಷಗಳ ಹಿಂದೆ ಬಟ್ಟೆಯನ್ನು ನೇಯ್ತಕ್ಕಂಥ ಒಬ್ಬ ವ್ಯಕ್ತಿ ಅವತ್ತು ಒಬ್ಬ ವಚನಕಾರರಾಗಿ ಸಮಾಜದ ಸುಧಾರಣೆಗೆ ಕೆಲಸ ಮಾಡಿದಂಥವರು ಭಾಳ ಲೇಟಾಗಿ ಬೆಳಕಿಗೆ ಬಂದ ನಂತರ 2007-8 ನಂತರನೇ ಕರ್ನಾಟಕ ರಾಜ್ಯದಲ್ಲಿ ದೇವರದಾಸಮಯ್ಯ ಇದ್ದರು. ಅವರೊಬ್ಬ ಮೂಲ ನೇಕಾರರು, ಅವರೊಬ್ಬ ವಚನಕಾರರು, ಅವರೊಬ್ಬ ಸಮಾಜ ಸುಧಾರಕರು ಅಂತ ಹೇಳಿ ಬೆಳಕಿಗೆ ಬಂದದ್ದು. 15ನೇ ಇಸ್ವಿ ನಂತರ ಸರ್ಕಾರ ದೇವರದಾಸಮಯ್ಯ ಜಯಂತಿಯನ್ನು ಆಚರಣೆ ಮಾಡೋದ್ರ ಮೂಲಕ ಮತ್ತಷ್ಟು ಪ್ರಚಲಿತಕ್ಕೆ ಇವತ್ತು ದೇವರದಾಸಮಯ್ಯನವರ ಜಯಂತಿ ಬಂತು. ಇವತ್ತು ನೇಕಾರ ಸಮುದಾಯ, ದೇವಾಂಗ ಸಮುದಾಯ, ನೇಕಾರಿಕೆಯಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ಜನಾಂಗಗಳು ಕೂಡ ಇವತ್ತು ಈ ದಾಸಮಯ್ಯನವರ ಜಯಂತಿಯನ್ನು, ಸ್ಮರಣೆಯನ್ನು ಮಾಡ್ತಕ್ಕಂಥ ಅನಿವಾರ್ಯ ಇದೆ. ಇವತ್ತು ಭಾಳಷ್ಟು ಈ ದೇಶದ ಸುಧಾರಣಾಕಾರರು, ವಚನಕಾರರು ಭಾಳ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿರತಕ್ಕಂಥ ಸುಮಾರು ವಚನಕಾರರು ಕೆಲವು ಜಾತಿಗಳಿಗೆ ಸೀಮಿತ ಮಾಡ್ತಕ್ಕಂಥ ಒಂದು ವಾಡಿಕೆ ಇವತ್ತು ಇಡೀ ವ್ಯವಸ್ಥೆಯಲ್ಲಿ ಬಂದ್ಬಿಟ್ಟಿದೆ. ಈಗ ಬಸವಣ್ಣವ್ರನ್ನ ವೀರಶೈವರು ಅಂತ ಹೇಳಿ ಬಿಂಬಿಸುವಂಥದ್ದು, ಕನಕದಾಸರು ಕುಲವೆಂದು ಒಡೆದಾಡಿದಿರಿ ಅಂತ ಹೇಳಿದಂಥ ಕನಕದಾಸರನ್ನು ಕುರುಬ ಸಮುದಾಯಕ್ಕೆ ಸೀಮಿತಗೊಳಿಸ್ತಕ್ಕಂಥದ್ದು, ಜೇಡರ ದಾಸಮಯ್ಯನವರ ವಚನಗಳು ಕೂಡ ಬಸವಣ್ಣನವರ ವಚನಗಳಷ್ಟೇ ಪ್ರಭಾವಿಯಾಗಿರ್ತಕ್ಕಂಥ ವಚನಗಳು ಅವರನ್ನು ದೇವಾಂಗ ಸಮುದಾಯಕ್ಕೆ ಸೀಮಿತಗೊಳಿಸ್ತಕ್ಕಂಥದ್ದು, ಇದು ಅವರ ವಿಚಾರಗಳಿಗೆ ಎಲ್ಲೋ ಒಂದು ಕಡೆ ಧಕ್ಕೆ ಬರ್ತದೇನೋ ಅಂತೇಳಿ ನನಗನ್ನು ಅನ್ನಿಸ್ತದೆ. ಯಾಕೆಂದರೆ ಅವರು ಯಾವತ್ತೂ ಕೂಡ ಒಂದು ಸಮುದಾಯವನ್ನು, ಒಂದು ಜನಾಂಗವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ವಚನಗಳನ್ನು ಬರೆದಂಥವರಲ್ಲ. ಇಡೀ ಸಮುದಾಯ, ಇಡೀ ಜಗತ್ತು, ಇಡೀ ದೇಶ, ಇಡೀ ಮಾನವ ಕುಲ ಅಂತ ಹೇಳಿ ಮಾನವ ಕುಲದಲ್ಲಿ ಭೇದ ಭಾವಗಳಿರಬಾರ್ದು, ಎಲ್ಲರೂ ಸಮಾನರು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ತರಬೇಕು ಅಂತ ಹೇಳಿ ಆ ವ್ಯವಸ್ಥೆಗೋಸ್ಕರ ಜನರಲ್ಲಿ ಒಂದು
ವಿಚಾರಗಳನ್ನು ಜನರ ಮುಂದೆ ತಗೊಂಡೋದಂಥ ಮಹಾನ್ ಭಾವರು ಇವರೆಲ್ಲರೂ ಕೂಡ. ಹಾಗಾಗಿ ನಾವೆಲ್ಲರೂ ಕೂಡ ಈ ನೇಯ್ಗೆ ಉದ್ಯಮದಲ್ಲಿ ಬಹುಶಃ ನಮಗೆ ಯಾರು ಬಟ್ಟೆ ಮೂಲ ನೇಯ್ದರು ಅನ್ನೋಂಥ ದಾಖಲೆ ಎಷ್ಟೋ ಸಾವಿರಾರು ವರ್ಷ ಆದರೂ ನಮಗೆ ಸಿಕ್ಕಿಲ್ಲ ಯಾರು ಬಟ್ಟೆ ನೇಯ್ದವರು ಅಂತೇಳಿ. ಆದಿಮಾನವರಿಂದ ಮಾನವರಾಗಿ ನಾವು ಪರಿವರ್ತನೆ ಆದ ನಂತರ ಗಿಡಗಂಟೆಗಳನ್ನು ಸುತ್ತಕೊಂಡು ನಾವು ಜೀವನ ಮಾಡ್ತಿದ್ವಿ. ಅದಾದ ನಂತರ ನಾಗರಿಕತೆ ಬೆಳೆದಂತೆಲ್ಲ ಕೂಡ ನಾವು ಬಟ್ಟೆ ಹಾಕ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಬಟ್ಟೆಯನ್ನು ನೇಯ್ದಂಥವ್ರು ಯಾರು ಅನ್ನೋವಂಥದ್ದು ಇವತ್ತು ಕೂಡ ನಮಗೆ ಗೊತ್ತಾಗಿರಲಿಲ್ಲ. ಇವತ್ತು ಜೇಡರ ದಾಸಮಯ್ಯನವರನ್ನು ಕಳೆದ ಒಂದು 10-15 ವರ್ಷಗಳಿಂದ ಈಚೆಗೆ ಯಾರೋ ಇತಿಹಾಸಕಾರರು ಮತ್ತು ಚರಿತ್ರಕಾರರು ಅವರನ್ನು ವಿಮರ್ಶಕರು ಎಲ್ಲರೂ ಕೂಡ ಅವರನ್ನು ಬೆಳಕಿಗೆ ತಂದು ಇವತ್ತು ಈ ವಿಚಾರವಾಗಿ ಜೇಡರ ದಾಸಮಯ್ಯನವರ ವಿಚಾರವಾಗಿ ನಮ್ಮ ಇವರು ಮೀನಾಕ್ಷಿ ಬಾಳೆ ಅಂತೇಳಿ ಗುಲ್ಬರ್ಗದವರು ಭಾಳ ವಿಚಾರ ಕ್ರಾಂತಿಯನ್ನು ಹೊಂದಿರತಕ್ಕಂಥವ್ರು ಮೀನಾಕ್ಷಿ ಬಾಳೆ ಅಂತೇಳಿ ಬಸವಣ್ಣನವರು ಮತ್ತು ದೇವರ ದಾಸಮಯ್ಯನವ್ರ ಬಗ್ಗೆ ಭಾಳಷ್ಟು ಅಧ್ಯಯನವನ್ನು ಮಾಡಿದ್ದಾರೆ. ಅವರು ಭಾಳಷ್ಟು ವಿಚಾರಗಳನ್ನು ಕೂಡ ಜನರ ಮುಂದೆ ಪ್ರಚಾರಪಡಿಸ್ತಾ ಇದ್ದಾರೆ. ಅವರು ಯೂಟ್ಯೂಬ್ ಚಾನಲಲ್ಲೆಲ್ಲ ಕೂಡ ಮಾತಾಡ್ತಾರೆ. ಹಾಗಾಗಿ ಇವತ್ತು ದೊಡ್ಡಬಳ್ಳಾಪುರ ಅಂತಕ್ಕಂಥ ಒಂದು ಊರು ನೇಯ್ಗೆಯೇ ಜೀವನಾಡಿಯಾಗಿರ್ತಕ್ಕಂಥ ಊರಲ್ಲಿ ಈ ಒಬ್ಬ ಮಹಾನ್ ಪುರುಷನನ್ನು ಒಂದು ಸ್ಮರಣೆಯನ್ನು ಮಾಡ್ತಕ್ಕಂಥ ಒಂದು ಸಣ್ಣ ಕಾಯಕವನ್ನು ನಮ್ಮ ಸಂಸ್ಥೆ ಮಾಡ್ತಾ ಬರ್ತಾ ಇದೆ. ಅದಕ್ಕೆ ನಾವು ಇದುವರೆಗೂ ಕೂಡ ಭಾಳಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ವು. ಇತ್ತೀಚೆಗೆ ಯಾಕೋ ಕಡಿಮೆ ಆಗ್ತಾ ಬರ್ತು. ಬಹುಶಃ ಇವತ್ತು ಈ ವರ್ಷದಲ್ಲಿ ಸ್ವಲ್ಪ ಎಲ್ಲ ಕಡೆನೂ ಅಲ್ಲಲ್ಲಿ ಕಾಣಿಸ್ತಾ ಇದೆ. ಭಾಳ ಒಳ್ಳೆಯ ವಿಚಾರ. ಹಾಗಾಗಿ ಬಟ್ಟೆಯನ್ನು ನೇಯ್ದಂಥ ಮೂಲ ಪುರುಷನ ಒಂದು ಕ್ರಾಂತಿಕಾರಿ ವಚನಗಳನ್ನು ಬರೆದಂಥ ಒಬ್ಬ ಮಹಾನ್ ಪುರುಷನನ್ನು ಒಂದು ದಿವಸ ನಾವು ಸ್ಮರಣೆ ಮಾಡಲೇಬೇಕಾಗ್ತದೆ. ಮಾಡೋದ್ರ ಮೂಲಕ ಅವರ ವಿಚಾರಗಳನ್ನು ಜನರಿಗೆ ತಲುಪಿಸುವಂಥದ್ದಾಗಬೇಕು. ಬಟ್ಟೆಯನ್ನು ನೇಯ್ದಂಥ ಮೂಲ ಪುರುಷ ಯಾರು ಅಂತೇಳಿ ಬಟ್ಟೆ ನೇಯ್ಯೋವಂಥವ್ರಿಗೂ ಒಂದು ಗೊತ್ತಾಗಬೇಕು ಅನ್ನೋವಂಥ ದೃಷ್ಟಿಯಿಂದ ಇವತ್ತು ನೇಕಾರ ಹೋರಾಟ ಸಮಿತಿ ಇವತ್ತು ಈ ಜೇಡರ ದಾಸಮಯ್ಯನವರ ಜಯಂತಿಯನ್ನು ನಾವು ಕೂಡ ಹಮ್ಮಿಕೊಂಡಿದ್ದೇವೆ. ಇದನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತೇಳಿ ನಾವು ಕೂಡ ತೀರ್ಮಾನ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಮತ್ತಷ್ಟು ಯಶಸ್ವಿಗೊಳಿಸಿದ್ದೀರಿ. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನಗೂ ಇಲ್ಲಿ ಮಾತನಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ.